ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾದ ಹಂದಿಜೋಗಿಗಡ್ಡ ಗ್ರಾಮದ 8ಕ್ಕೂ ಹೆಚ್ಚು ಕುಟುಂಬಗಳು. ಶಾಸಕರ ನಡವಳಿಕೆಗೆ ಬೇಸರ, ಕಾಂಗ್ರೆಸ್ ತೊರೆದು ಜೆಡಿಎಸ್ ಅಪ್ಪಿದ ಹಂದಿಜೋಗಿಗಡ್ಡ ಗ್ರಾಮಸ್ಥರು. ಕೊಟ್ಟ ಭರವಸೆ ಈಡೇರಿಸದ ಕಾಂಗ್ರೆಸ್ ನಾಯಕರು, ಕೃಷ್ಣಾರೆಡ್ಡಿ ಸಮ್ಮುಖದಲ್ಲಿ ಜೆಡಿಎಸ್ ಶಾಲೊದ್ದಿದ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಂದಿಜೋಗಿಗಡ್ಡ ಗ್ರಾಮದ 8ಕ್ಕೂ ಹೆಚ್ಚು ಕುಟುಂಬಗಳು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ನಾಯಕತ್ವ ಹಾಗೂ ಪಕ್ಷದ ತತ್ವಗಳನ್ನು ಮೆಚ್ಚಿ ಅವರ ಸಮ್ಮುಖದಲ್ಲಿಯೇ ಗ್ರಾಮಸ್ಥರು ಜೆಡಿಎಸ್ ಪಕ್ಷದ ಶಾಲನ್ನು ಧರಿಸಿ ಪಕ್ಷಕ್ಕೆ ಸೇರಿದರು. ಗ್ರಾಮದ ಬಾಳಪ್ಪ, ಪದ್ಮಾವತಮ್ಮ, ಭಾಸ್ಕರ್, ಅಂಜಿ, ನಾಗರತ್ನ, ಚಿನ್ನಯಲಮ್ಮ, ವೆಂಕಟಮ್ಮ ಮತ್ತು ಗುರಪ್ಪ ಸೇರಿದಂತೆ ಹಲವು ಕುಟುಂಬಗಳ ಸದಸ್ಯರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷ ಸೇರಿದ್ದಾರೆ. ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆಯಾದವರನ್ನು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಪಕ್ಷದ ಶಾಲು ಹೊದಿಸಿ ಹೂಮಾಲೆ ಹಾಕಿ ಆತ್ಮೀಯವಾಗಿ ಸ್ವಾಗತಿಸಿ ಮುಂಬರುವ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಶ್ರಮಿಸುವಂತೆ ಕರೆ ನೀಡಿದರು. ಸ್ಥಳೀಯ ಶಾಸಕರು ಹಾಗೂ ನಾಯಕರ ನಡವಳಿಕೆ, ಕರೆ ಮಾಡಿದರೂ ಸರಿಯಾಗಿ ಸ್ಪಂದಿಸದಿರುವುದು ಮತ್ತು ನೀಡಿದ ಭರವಸೆಗಳನ್ನು ಈಡೇರಿಸದಿರುವುದೇ ಕಾಂಗ್ರೆಸ್ ಪಕ್ಷ ತೊರೆಯಲು ಮುಖ್ಯ ಕಾರಣ ಎಂದು ಸೇರ್ಪಡೆಯಾದ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಸ್ಥಳೀಯ ನಾಯಕರಾದ ಉಲವಾಡಿ ಸುಬ್ರಮಣಿ, ಗೋಪಸಂದ್ರ ರಮೇಶ್, ಗೋಪಾಲರೆಡ್ಡಿ, ವಕೀಲ ಮಂಜುನಾಥ ರೆಡ್ಡಿ, ರಾಜಣ್ಣ, ಸಿಕಲ್ ಶ್ರೀನಿವಾಸ ರೆಡ್ಡಿ, ಹೆಬ್ಬರಿ ಅಶ್ವಥ್, ಉಲವಾಡಿ ಎಂವಿ ರಾಮಪ್ಪ, ಚೇತನ್ ರೆಡ್ಡಿ, ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವೆಂಕಟಾಚಲಪತಿ, ಜಂಗಮಪುರ ನರಸಿಂಹಮೂರ್ತಿ, ಅಫ್ಸರ್ ಪಾಷಾ ಸೇರಿದಂತೆ ಹಲವು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೆಡಿಎಸ್ ಪಾರ್ಟಿಗೆ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ, ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರ ಅಪ್ಪಾಜಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, పొందిమట నంగాళ్ళు చెప్తాను. పొందిమట నంగాళ్ళు ఈ పొద్దుటికి మేము కాంగ్రెస్ తప్పితే వేరే ఓటు ఇప్పటికి వేయండి. ఇప్పటికి నాకు ఓటు వేసిన ఉట్టిన కాలాన్ని కాంగ్రెస్ తప్పితే వేరే దానికి ఓటు వేయండి. 12 చేపించింది అంగాళ్ళ సుధాకర్ రెడ్డి, పుట్టించింది ఆయనే, చేసింది ఆయనే, పుట్టించింది ఆయనే. ఏమో మాకు ఇదప్ప కొడతామో లేదు, టైం తీసుకోపా 5 దినాలు, లేదు ఉదయం టైం తీసుకోపా. మటన్ అంగడిగా పెట్టుకోవడం ఒకటి చేసి పిల్లలు తొప్పుతా అంటే మటన్ మన్ను పడుతూ ఉంది. మాకు ఎంత కొడుకాలింది నాకు తెలుసును. నువ్వు వచ్చి టైం, మా ఎప్పుడు సొమ్మేం కాదు, అది గవర్నమెంట్ సొమ్మే, గవర్నమెంట్ సొమ్మే, మాదేం కాదు. నువ్వు టైం తీసి మాకు కొట్టించుకుంటే అబ్బంతం ఉన్నా. ఫోన్ వేసి ఎవరికి ఎమ్మెల్యే పేకి ఫోన్ రెస్పాన్స్ లేదు, యజమానికి చెప్ప మాట్లాడదామంటే రెస్పాన్స్ లేదు. అందువల్ల ఎవరు డిసిషన్ లేదు, మా ఓన్ డిసిషన్, మేము ఎవరు బలవంతములే. అందుకు మాకు బెజారీ కాబట్టి ಪಾರ್ಟಿ ಚೇಂಜ್ చేయడం ಅಂತೆ. పేరు ಬಾಳಪ್ಪ ಸರ್. 15 ವರ್ಷ 20 ವರ್ಷದಿಂದ ಅವ್ರನ್ನ ಅದೇ ಪರ್ಯಾಲಿದ್ವಿ, ಬೇರೆ ಪಾರ್ಟಿ ನೋಡಿಲ್ಲ ಇಷ್ಟೊತ್ತು ನಾವು. ಒಂದು 8 ಜನ. ಆಮೇಲೆ ಮಾರುತಿ ನಗರ ಅಂತ ಹೆಸರಿಕ್ಕಿರೋದು. ಸುಮಾರು ಒಂದು 60 ಮನೆ ಅವೆ, ಒಂದೇ ಕುಟುಂಬ, ಬೇರೆ ಜಾತಿನೇ ಇಲ್ಲ ಇಲ್ಲಿ, ಬೇರೆ ಒಬ್ಬರಿಲ್ಲ, ಎಲ್ಲ ಒಂದೇ ಜಾತಿನ. ಹಂದಿಜೋಗಿ ಕ್ಯಾಸ್ಟ್ ಬೇರೆ ಯಾವ್ದು ಬಿಟ್ಟು ಬೇರೆ ಕ್ಯಾಸ್ಟ್ ಯಾವ್ದು ಇಲ್ಲ. ಆವತ್ತಿನಿಂದ ಊಲವಾಡಿ ಪಂಚಾಯತಿ ನಮ್ದು, ಹಂದಿಜೋಗಡ್ಡೆ, ಊಲವಾಡಿ ಪಂಚಾಯತಿ ಹಂದಿಜೋಗಡ್ಡೆ. ಎಷ್ಟು ಕುಟುಂಬಗಳಿದೆ ಸರ್? 60-70 ಕುಟುಂಬ ಇದೆ ಸರ್ ಇಲ್ಲಿ ನಮ್ಮೂರಾಗ. ಬೇರೆ ಜಾತಿನೇ ಇಲ್ಲ ಇಷ್ಟೊತ್ತಿಗೂ, ಒಂದೇ ಜಾತಿ ಬಿಟ್ಟರೆ ಬೇರೆ ಜಾತಿನೇ ಇಲ್ಲ. ಪಂಚಾಯತಿಯ ಯುವಕರೇ, ನಾಗರಿಕರೇ, ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರೇ, ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಮುಖ್ಯವಾದಂಥ ವಿಷಯ. ಇಲ್ಲಿ ಅನೇಕ ವರ್ಷಗಳಿಂದ ಒಂದೇ ಕುಟುಂಬಕ್ಕೆ ದುಡ್ಕೊಂಡು ಬಂದಿರತಕ್ಕಂಥ ಒಂದು 10-15 ಕುಟುಂಬಗಳು ಬದುಕ್ತಾ ಇರ್ತಕ್ಕಂಥ ಜೀವನಾಂಶವಾಗಿರ್ತಕ್ಕಂಥ ಮಟನ್ ಅಂಗಡಿಗಳನ್ನು ಅವರಿಗೆ ನೋಟಿಸ್ ಇಲ್ದಿರ ಪಾಪ ಅವರು ಅಂಗಡಿಯಲ್ಲಿ ಇರ್ತಕ್ಕಂಥ ಮಟನ್ ಕೂಡ ಎತ್ಕೊಳ್ಳೋಕ್ಕೆ ಬಿಡದಿರ ಅವರು ದಬ್ಬಾಕಿದ್ದಾರೆ. ಆ ಮಟನ್ನು ಸೇಲ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ದಿರ ದಬ್ಬಾಕಿ ಅವರ ಜೀವನನ ಇದು ಮಾಡಿದ್ದಾರೆ. ಇವಾಗ ಅವರು ಬೀದಿಗೆ ಬಿದ್ದಿದ್ದಾರೆ. ಅಂಥವರು ನಮ್ಮ ಹತ್ರ ಬಂದು, ಸರ್ ಇಲ್ಲ ನಮಗೆ ಅವ್ರ ಹತ್ರ ರೆಸ್ಪಾನ್ಸ್ ಇಲ್ಲ, ಬದುಕೋಗಿ ಬಿಡಲ್ಲ ಅವರು, ಆದ್ದರಿಂದ JK ಸಾಹೇಬ್ರ ಹತ್ರ ನಾವು ಸೇರ್ಕೋತೀವಿ, ಏನೋ ಅವರು ನಮ್ಗೆ ಬದುಕೋಕೆ ಒಂದು ದಾರಿಯನ್ನು ತೋರಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಬಂದು ಮಾತಾಡಿದ್ರು. ನಾವು ಸರಪ್ಪ
ಹಾಗಾದ್ರೆ ನಾವು ಸಾಹೇಬ್ರ ಹತ್ರ ಮಾತಾಡ್ತೀವಿ ಎಂದಿದ್ದೆ. ಕೆ ಸಾಹೇಬ್ರನ್ನ ಮಾತಾಡಿದ್ವಿ. ಅವರು ಸಹ ಸದ್ಯಕ್ಕೆ ಅವರು ಬದುಕೋದಿದ್ರೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಮ್ ಗೌರ್ಮೆಂಟ್ ಇಲ್ಲ, ನಾವೇನು ಮಾಡಕ್ಕಾಗಲ್ಲ ಅಂತ ಸಾಹೇಬ್ರು ಹೇಳಿದ್ರು. ಆ ಉದ್ದೇಶದಿಂದ ಇವರು ಬಡವರ ಪಕ್ಷ ಅಲ್ಲ ಅನ್ನೋ ಒಂದು ಮೇನ್ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ 8-10 ಕುಟುಂಬಗಳು ಬಂದು ಇವಾಗ ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ನಮ್ಮ ಪಕ್ಷನ ಬಲವರ್ಧನೆ ಮಾಡಲಿ ಅಂತ ಹೇಳ್ತಾ ನಾನು ಒಂದು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್ ಅಂತ ಹಂದಿ ಜೋಗರಗಡ್ಡೆಯಲ್ಲಿ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಅಂತೇಳಿ ನನಗೆ ಸುಬ್ರಹ್ಮಣ್ಯಣ್ಣವರು ಮತ್ತು ಗೋಪಾಲಣ್ಣವರು ಮತ್ತು ನಮ್ಮ ಅಶ್ವಥ್ ಅವರು, ಮಂಜಣ್ಣವರು ಎಲ್ಲರೂ ಕೂಡ, ರಮೇಶ್ ಅವರು ಇತ್ತೀಚೆಗೆ ಕಳೆದ ಒಂದು 10 ದಿನಗಳಿಂದ ಕೂಡ ನನಗೆ ಹೇಳ್ತಾ ಇದ್ರು, ಇವತ್ತು ನಮ್ಮದು ಶ್ರೀಮತಿ ಚೆನ್ನಮ್ಮನವರ ಒಂದು ಶ್ರದ್ಧಾಂಜಲಿ ಸಭೆ ಮುಗಿಸಿ ನಂತರ ಹೋಗೋಣ ಅಂತ ಹೇಳಿದ್ವಿ. ಇವತ್ತು ಈ ಗ್ರಾಮದಲ್ಲಿ ನಾನು ಈ ಕ್ಷೇತ್ರಕ್ಕೆ 17 ವರ್ಷಗಳಾಯಿತು. 17 ವರ್ಷಗಳಿಂದ ಕೂಡ ಹಲವಾರು ಸಾರಿ ನಮ್ಮ ಮುಖಂಡರ ಮನೆಗೆ ಬರ್ತಾ ಇದ್ದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ, ಬೋರ್ವೆಲ್ ಕೊರೆಯುವಂಥ ವಿಚಾರದಲ್ಲಿ, ರಸ್ತೆ ಮಾಡುವಂಥ ವಿಚಾರದಲ್ಲಿ ಕೂಡ ಅಂದರೆ ಬಾಲಪ್ಪನವರು ಇವತ್ತು ಏನು ಆವತ್ತಿನ ಸಂದರ್ಭದಲ್ಲಿ ಅಂದರೆ ಅದು ನಮ್ಗೆ ಅರ್ಥ ಆಗ್ತದೆ. ರಾಜಕೀಯವಾಗಿ ಒಂದು ಕುಟುಂಬಕ್ಕೆ ಎಷ್ಟು ಪ್ರಬಲವಾಗಿ ಹೋರಾಟ ಮಾಡ್ತಾಯಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ಅದನ್ನು ನಾನು ತಪ್ಪು ಅಂತಲೂ ಕೂಡ ಅಂದ್ಕೊಳ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅರ್ಥ ಆಗ್ತದೆ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ್ಯಾವ ಗ್ರಾಮದಲ್ಲಿ ಹೆಂಗೆ ಇರುತ್ತೆ ಏನು ಅನ್ನುವಂಥದ್ದು. ಅಂದರೆ ಆ ಒಂದು ಕುಟುಂಬಕ್ಕೆ ಅದು ಒಳ್ಳೆಯದೋ ಕೆಟ್ಟದ್ದೋ, ಆದರೆ ಬಾಲಪ್ಪನವರು ಅಷ್ಟು ಹೋರಾಟ ಮಾಡ್ತಾಯಿದ್ರು. ಇವತ್ತು ಅವರೇ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಹೊರಗೆ ಬಂದಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಬಾಲಪ್ಪನವರ ಎಲ್ಲ ಕುಟುಂಬದ ಸದಸ್ಯರಿಗೆ ಎಲ್ರಿಗೂ ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದಕ್ಕೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ನಾನು ಕೂಡ 2013ರಿಂದ 2023ವರೆಗೂ ಕೂಡ 2 ಬಾರಿ ಶಾಸಕರಾಗಿದ್ದೆ. ಶಾಸಕರಾಗಿ ಇಲ್ಲಿ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಬಾಲಪ್ಪನವರು ಕೂಡ ಅಲ್ಲಿ ಅಂಗಡಿಗಳಿದ್ದರು, ಇನ್ನು ಈ ಗ್ರಾಮದ ಹಲವಾರು ಜನರು ಕೂಡ ಅಂಗಡಿಗಳು ಇಟ್ಕೊಂಡಿದ್ರು. ಯಾವತ್ತೂ ಕೂಡ ನಾನು ನೀವು ಯಾಕಪ್ಪ ಇಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥ ಮಾತು ನಾನು ಕೇಳಿರಲಿಲ್ಲ. ಅಂದರೆ ಬಾಲಪ್ಪ ಅವರು ಕುಟುಂಬದವ್ರು ಅಷ್ಟೇ ಅಲ್ಲ, ಈಗ ನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ನಾವೇನು ತೊಂದರೆ ಮಾಡಿರಲಿಲ್ಲ. ಆದರೆ ಈಗ ಅವರು ಹೇಳಿದಾಗೆ ಕನಿಷ್ಠ ಒಂದು ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸ್ ಕೊಟ್ಟು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿತ್ತು. ಸೊ ಅದು ಎಲ್ಲ ಕಡೆ ಕೂಡ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ಆದರೆ ಇಲ್ಲಿ ನಾನು ಕೂಡ ಕಳೆದ 3 ವರ್ಷಗಳಿಂದ ಕೂಡ ನೋಡ್ತಾ ಇದ್ದೇನೆ ಇವರ ದೌರ್ಜನ್ಯ, ಅಧಿಕಾರಿಗಳ ಮೂಲಕ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದು ಜಾಸ್ತಿ ದಿವಸ ಉಳಿಯೋದಿಲ್ಲ, ಇಂಥದ್ದೆಲ್ಲ ಆಗಬಾರ್ದು. ಸಮಾಜದಲ್ಲಿ ಎಲ್ಲ ಬಡಬಗ್ಗರು ಕೂಡ ಬದುಕಿ ಬಾಳಬೇಕಾಗಿದೆ. ಹಾಗಾಗಿ ನೀವು ಅಭಿವೃದ್ಧಿ ಮಾಡೋದರಲ್ಲಿ ನಮ್ದು ಯಾರ್ದು ಕೂಡ ತಕರಾರಿಲ್ಲ. ಆದರೆ ನೀವು ಹಂತವಾಗಿ ಈಗ IDSMT ಮಳಿಗೆಗಳಲ್ಲಿ ಯಾರ್ಯಾರು ಬಾಕಿ ಇದ್ದರು ಹಣ ಕಟ್ಟುವಂಥದ್ದು, ಆದರೆ ನೀವು ಹಣ ಕಟ್ಬಿಡಿ ಆಮೇಲೆ ನಿಮಗೆಲ್ಲ ಮೇಲೆ ಕಟ್ಕೊಡ್ತೀವಿ ಅಂತ ಹೇಳಿ ಹಣನೂ ಕಟ್ಸ್ಕೊಂಡು ಇವತ್ತು ಡೆಮಾಲೇಷನ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯವಾದಂಥದ್ದು. ನಾನು ಹಿಂದೆ ಕೂಡ ಹೇಳಿದ್ದೀನಿ, ಈಗ ಮಾಡಬಾರ್ದಾಗಿತ್ತು ಅಂತ. ಅವ್ರಿಗೆ ನೋಟಿಸ್ ಕೊಟ್ಟು ಅಥವಾ ನಾವು ಇಷ್ಟು ದಿವಸದಲ್ಲಿ ಹೊಡಿತೀವಿ, ಬಿಲ್ಡಿಂಗ್ ಡೆಮಾಲೇಷನ್ ಕೆಡವಬೇಕು, ಬೇರೆ ಕಟ್ಟಬೇಕು, ನೀವು ಸ್ಥಳಾಂತರ, ನೀವು ಬೇರೆ ಜಾಗ ಹುಡುಕೊಳ್ಳಿ ಅನ್ನೋಂಥ ಯಾವುದೇ ರೀತಿಯಾದಂಥ ಏನೂ ಹೇಳಿಲ್ಲ. ಅಂದರೆ ಯಾವುದೇ ಮುನ್ಸೂಚನೆಯೂ ಇಲ್ದಿರ ಏಕಾಏಕಿ ಬಂದು ಬಿಲ್ಡಿಂಗ್ಗಳನ್ನು, ಕಟ್ಟಡಗಳನ್ನು ತೆರವು ಮಾಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಖಂಡಿಸಬೇಕಾಗ್ತದೆ. ಹಾಗಾಗಿ ಇವತ್ತು ಅವರೆಲ್ಲರೂ ಕೂಡ ಬೇಸತ್ತು. ಯಾಕಂದರೆ ಅವರು ಹಲವಾರು ವರ್ಷಗಳಿಂದ, ಬಹುಶಃ ನನಗೆ ಗೊತ್ತಿದ್ದಾಗೆ ಅವರ ಕುಟುಂಬದಲ್ಲಿ ರಾಜಕಾರಣ ಪ್ರಾರಂಭ ಆದಾಗಲಿಂದ ಕೂಡ ಈ ಗ್ರಾಮದಲ್ಲಿ ಇವರೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ಕೊಂಡು ಬರ್ತಾಯಿದ್ರು. ಅವರು ಸೋಲ್ಲಿ ಗೆಲ್ಲಿ ಅವ್ರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರು ಬೇಸತ್ತು. ಅಂದರೆ ಯಾರ್ದು ಇಲ್ಲಿ ಒತ್ತಡ ಇನ್ನೊಂದು ಇಲ್ಲ, ಅವ್ರಿಗೆ ಬೇಸತ್ತು. ಅವರು ಟೆಲಿಫೋನಲ್ಲಿ ಮಾತಾಡಬೇಕು ಅಂದರೂ ಕೂಡ ಮಾತಾಡಲಿಲ್ಲ ಅನ್ನುವಂಥದ್ದನ್ನು ಈಗ ಅವ್ರ ಬಾಯಿಂದನೇ ನಾನು ಕೇಳಿದೆ. ಹಾಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾವು ನಮ್ಮ JDS ಕುಟುಂಬ ಏನಿದೆ ಇವತ್ತು ಇಡೀ ಕ್ಷೇತ್ರದಲ್ಲಿ
ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ ಅವ್ರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇವರಿಗೆಲ್ಲರಿಗೂ ಕೂಡ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇವರೆಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ನಾನು ಬಾಲಪ್ಪ ಕುಟುಂಬದವರಿಗೆ ಕೂಡ ತಿಳಿಸ್ತೇನೆ. ಆದರೆ ಈಗ ತಕ್ಷಣಕ್ಕೆ ಅವ್ರು ಏನು ಮಾಡ್ತಾಯಿದ್ರು ಮಾಡಲಿ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗೋ ರೀತಿಯಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇವತ್ತು ಈ ನಮ್ಮ ನಾಯಕರಾದಂಥ ಮಾಜಿ ಜನಪ್ರಿಯ ಶಾಸಕರಾದಂಥ ನಮ್ಮ ಎಂ ಕೃಷ್ಣಾರೆಡ್ಡಿ ಸಾಹೇಬರ ಒಂದು ಆಧ್ವರ್ಯದಲ್ಲಿ JDS ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಅದಕ್ಕೆ JDS ಪಕ್ಷಕ್ಕೆ ಈ ದಿವಸ ಈ ಗ್ರಾಮದಲ್ಲಿ ಸೇರ್ಪಡೆ ಆಗುವಂಥ ಎಲ್ರಿಗೂ ಸಹಿತ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಒಗ್ಗಟ್ಟಾಗಿ ಒಂದೇ ಪಕ್ಷದ ಒಂದೇ ಒಂದು ಬಾವುಟ ಕೆಳಗಡೆ ಅವರು ರಾಜಕೀಯದಲ್ಲಿ ಇಟ್ಕೊಂಡು ಬಂದಿದ್ರು. ಅಂದರೆ ದಶಕಗಳಿಂದ ಅವರು ಒಂದೇ ಪಕ್ಷನ ನೆಂಚ್ಕೊಂಡಿದ್ರು. ಕಾರಣಗಳು ಮುಂದೆ ಇವರು ಹೇಳ್ತಾರೆ ಏನು ಹೇಗೆ ಅಂತ. ಬಲವಾದಂಥ ಕೆಲವು ಕಾರಣಗಳಿಂದ ಅವರೆಲ್ಲ ಒಂದು ದೊಡ್ಡ ತೀರ್ಮಾನ ಮಾಡಿದ್ದಾರೆ ಇವತ್ತು. ಏನು ಅಂತಂತಂದರೆ, ಈ ಕ್ಷೇತ್ರದಲ್ಲಿ 15 ವರ್ಷದ ಹಿಂದೆ, ಸುಮಾರು 18-19 ವರ್ಷ ಆಯಿತು, 15 ವರ್ಷದಿಂದ ಹಿಂದೆ ಈವರೆಗೂ ಒಂದು 10 ವರ್ಷ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಎಂ ಕೃಷ್ಣಾರೆಡ್ಡಿ ಅವರು